ಸ್ವಾಮಿ ಕೊರಗಜ್ಜ. ಓಂ ನಮ ಭಗವತಿ ವಾಸುದೇವಾಯ. ನಿಮ್ಮ ಪ್ರೀತಿಯಲ್ಲಿ ಏನೋ ಒಂದು ಬದಲಾವಣೆ ಬರ್ತಾ ಉಂಟು, ಅಥವಾ ರಿಯೂನಿಯನ್ ಉಂಟಾ, ಅಥವಾ ಏನೋ ಒಂದು ಇಲ್ಲಿ ಚೇಂಜಸ್ ಆಗುತ್ತೆ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿಬಿಟ್ಟು ನೋಡುವ ಏನಾಗುತ್ತೆ ಅಂತ. ಇಲ್ಲಿ ಕರೆಂಟ್ ಸಿಚುವೇಶನ್ ನೋಡೋದಾದರೆ ನಿಮ್ಮದು ಮನಸ್ಸಿನಲ್ಲಿ ತುಂಬ ನೋವುಂಟು ಅಥವಾ ದುಃಖ ಉಂಟು. ಇಲ್ಲಿ ತುಂಬ ಜನರಿಗೆ ಒಂದು ರೀತಿಯಲ್ಲಿ ವರ್ಷದ ಮೊದಲ ದಿನಗಳು ಆದ್ರೂ ಕಣ್ಣೀರು ತಪ್ಪಿಲ್ಲ, ನೋವು ತಪ್ಪಿಲ್ಲ. ಇಂದಿನ ವರ್ಷದ ನೋವುಗಳನ್ನು ಈ ವರ್ಷನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಲೈಫಲ್ಲಿ ಯಾವಾಗ ಚೇಂಜಸ್ ಬರುತ್ತೆ, ಯಾವಾಗ ಖುಷಿಯಾಗಿರ್ತೇನೆ ಅಂತ ನೀವು ಪದೇ ಪದೇ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ. ಹೌದಾ ಅಲ್ವಾ ಹೇಳಿ. ತುಂಬ ಮನಸ್ಸಿನಲ್ಲಿ ಮಾತನಾಡಬೇಕು ಅಥವಾ ಏನೋ ಒಂದು ವಿಷಯವನ್ನು ಶೇರ್ ಮಾಡಬೇಕು ಅನ್ನೋದು ಯಾರು ಕೂಡ ಇಲ್ಲ. ಲೈಫಲ್ಲಿ ತುಂಬ ಭಯ ಉಂಟು, ತುಂಬ ಟೆನ್ಷನ್ ಉಂಟು, ಎಂಥ ಮಾಡಲಿಕ್ಕೂ ಆಗ್ತಾ ಇಲ್ಲ ಅನ್ನುವಂತಹ ಒಂದು ನೋವು ಕಾಡ್ತಾ ಉಂಟು ನಿಮಗೆ. ಕೆಲವೊಂದು ವಿಷಯಗಳು ಅಥವಾ ಸಮಯ ಸಂದರ್ಭ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಡ್ತಾ ಉಂಟು. ಅದು ನಿಮ್ಮ ಹುಡುಗಿಯಿಂದ ಇರ್ಬೋದು, ಹುಡುಗನಿಂದ ಇರ್ಬೋದು ಆದಂಥದ್ದು. ಇಲ್ಲಿ ಸರಿಯಾಗಿ ಮಾತುಕತೆನೂ ಹೋಗ್ತಾ ಇಲ್ಲ. ಒಂದು ರೀತಿ ಕೆಲವರಿಗೆ ಇಲ್ಲಿ ನಂಬರ್ ಬ್ಲಾಕ್ ಮಾಡಿದ್ದಾರೆ. ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಆಗಿ ಇಲ್ಲಿ ಸರಿಯಾಗಿ ಮಾತುಕತೆ ಆಗ್ತಾ ಇಲ್ಲ, ಅಥವಾ ಒಂದು ಪ್ರೀತಿಯಲ್ಲಿ ಏನು ಸಾಮರಸ್ಯ, ಒಂದು ಬಾಂಧವ್ಯ ಇರಬೇಕು, ಅದು ಯಾವುದು ಕೂಡ ಕಾಣ್ತಾ ಇಲ್ಲ. ಆ ವ್ಯಕ್ತಿಗೂ ಕೆಲವೊಂದು ಭಯ ಕಾಡ್ತಾ ಉಂಟು, ಅಥವಾ ಅವರ ಲೈಫಲ್ಲಿ ಇರುವಂತಹ ಕೆಲವೊಂದು ಕಮಿಟ್ಮೆಂಟ್ಗಳು, ಫ್ಯಾಮಿಲಿ ಇಶ್ಯೂ ಇರ್ಬೋದು. ಸೊ ಈ ರಿಲೇಷನ್ಶಿಪ್ಪನ್ನು ಯಾವ ಥರ ಮುಂದುವರಿಸೋದು, ಸಪೋರ್ಟ್ ಇಲ್ಲ. ಇಲ್ಲಿ ಎಲ್ಲ ರಿಸ್ಕ್ ನಾನೇ ತಗೊಳ್ಬೇಕಾ, ಅಥವಾ ಈ ರಿಸ್ಕಿನಿಂದ ನಮ್ಮ ಹುಡುಗ ಅಥವಾ ಹುಡುಗಿಗೆ ಪ್ರಾಬ್ಲಮ್ ಆದರೆ, ಅಥವಾ ನಮ್ಮ ಮನೆಯವರಿಗೆ ಪ್ರಾಬ್ಲಮ್ ಆದರೆ, ಇದು ಕೂಡ ಆ ವ್ಯಕ್ತಿ ಒಂದು ಮನಸ್ಸಿನಲ್ಲಿ ಭಯ ಅನ್ನೋದು ಅಥವಾ ಒಂದು ಆತಂಕ ಅನ್ನೋದು ಕಾಡ್ತಾ ಉಂಟು ಅವರಿಗೆ. ಇಲ್ಲಿ ಡಿವೈನ್ ಏಂಜಲ್ಸ್ ಕಡೆಯಿಂದ ಇರ್ಬೋದು, ನೀವು ಆರಾಧಿಸುವಂಥ ಇಷ್ಟ ದೇವರಿಂದ ಈ ಒಂದು ನಿಮ್ಮ ಪ್ರೀತಿಗೆ ಸಂಪೂರ್ಣ ಅನುಗ್ರಹ, ಆಶೀರ್ವಾದ ಅನ್ನೋದು ಉಂಟು. ನಿಮ್ಮ ವ್ಯಕ್ತಿಗೆ ಸದ್ಯದಲ್ಲಿ ಕೆಲವೊಂದು ಸಿಚುವೇಶನ್ಗಳಲ್ಲಿ ಅರ್ಥ ಆಗುತ್ತೆ ನೀವು ಎಷ್ಟು ಅವರನ್ನು ಪ್ರೀತಿ ಮಾಡ್ತೀರಾ, ಅಥವಾ ಈ ಒಂದು ಪ್ರೀತಿ ಎಷ್ಟು ಪವಿತ್ರವಾಗಿಂಟು. ಸೊ ಬಿಡಬೇಕು ಅಂದ್ರೂ ಅವರಿಗೆ ನಿಮ್ಮಿಂದ ದೂರ ಆಗಲಿಕ್ಕೆ ಆಗ್ತಾ ಇಲ್ಲ. ಏನಕ್ಕೆ? ಸೊ ಒಂದು ಸ್ಟ್ರಾಂಗ್ ಆಗಿ ಅವರಿಗೆ ಒಂದು ಮೆಸೇಜಸ್ ಅನ್ನೋದು ಅಥವಾ ಒಂದು ಅವರಿಗೆ ಗೊತ್ತಾಗುತ್ತೆ ಏನು ಈ ಲೈಫಲ್ಲಿ ನೀವೆಷ್ಟು ಅವರಿಗೆ ಇಂಪಾರ್ಟೆಂಟ್ ಅಂತ. ಡಬಲ್ ಗೇಮ್ ಮಾಡಲಿಕ್ಕೆ ಯಾರು ಕೂಡ ಬಂದರೂ ಅದು ಶಾಶ್ವತವಲ್ಲ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಬಗ್ಗೆ ಹೇಳ್ತಾ ಇದ್ದೇನೆ. ಇದು ಎಷ್ಟೇ ಡಬಲ್ ಗೇಮ್ ಆಡುವವರು ಇದ್ರೂ, ಎಷ್ಟೇ ನಿಮ್ಮನ್ನು ಮತ್ತು ಅವರನ್ನು ದೂರ ಮಾಡಲಿಕ್ಕೆ ನೋಡಿದ್ರೂ ಅದು ಆಗಲ್ಲ. ಅದು ಆಗುವಂತಹ ಮಾತಲ್ಲ ನಿಮ್ಮಿಬ್ಬರನ್ನು ದೂರ ಮಾಡೋದು. ಅದು ನಿಮಗೆ ಕೂಡ ಗೊತ್ತುಂಟು. ಯಾರೆಲ್ಲ ರೀಕನೆಕ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ, ಸ್ವಲ್ಪ ವೆಯ್ಟ್ ಮಾಡಿ, ಖಂಡಿತವಾಗಿ ಅವರು ಜನ ಬರ್ತಾರೆ. ಸ್ಟ್ರಾಂಗ್ ಆಗಿ ನಂಬಿಕೆಯಿಂದ ಇರಿ. ಆಗಲ್ಲ, ನನ್ನ ಹುಡುಗ ಬರೋದೇ ಇಲ್ಲ, ಅಥವಾ ನಮ್ಮ ಹುಡುಗಿಗೆ ನನ್ನ ಮೇಲೆ ಪ್ರೀತಿ ಬರಲ್ಲ, ಅವಳು ಚೇಂಜ್ ಆಗಿದ್ದಾನೆ, ಇಲ್ಲ ಅವನಿಗೆ ನಾನು ಬೇಡ, ಅವಳಿಗೆ ನಾನು ಬೇಡ. ನೋ, ನೆವರ್. ಇಲ್ಲಿ ಒಂದು ಪಾಸಿಟಿವ್ ಸ್ಟ್ರಾಂಗ್ ಆಗಿರೋಂಥ ಸೈನ್ ಉಂಟು. ಒಂದು ಭಯ, ಆತಂಕ ಅನ್ನೋದು ಎಲ್ಲ ಕಡೆಯಿಂದಲೂ ಸಮಸ್ಯೆ ಅನ್ನೋದುಂಟು ನಿಮ್ಮ ವ್ಯಕ್ತಿಗೆ. ಇಲ್ಲಿ ನಿಮಗೆ ಕೂಡ ಹಾಗೇನೆ ಭಯ, ನೋವು, ಯಾರೇನೇ ಹೇಳ್ತಾರೋ. ಕೆಲವರಿಗೆ ಇಲ್ಲಿ ಮನಸ್ಸಿಗೆ ನೋವಾಗುವಂಥ ಘಟನೆಗಳು ಪದೇ ಆಗ್ತಾ ಉಂಟು. ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಫ್ರೆಂಡ್ಸ್ ಸಪೋರ್ಟ್ ಇಲ್ಲ, ಯಾರು ಕೂಡ ಇಲ್ಲ. ನಿಮ್ಮ ವ್ಯಕ್ತಿಗೂ ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಲ್ಲಿ. ಸೊ ಹಾಗಾಗಿ ಇವಾಗಲೇ ಯಾವುದೇ ಒಂದು ತಪ್ಪು ನಿರ್ಧಾರಗಳನ್ನು ಅಥವಾ ನೆಗೆಟಿವ್ ಡಿಸಿಷನ್ ತಗೊಳ್ಬೇಡಿ ಅಂತ ಹೇಳ್ತೀನಿ. ಸ್ಟ್ರಾಂಗ್ ಆಗಿರಿ. ನಿಮಗೆ ಏನು ಬೇಕು, ನಿಮಗೆ ಏನು ಗೊತ್ತರೆ ನೀವು ಖುಷಿಯಾಗಿ ಹ್ಯಾಪಿಯಾಗಿ ಇರ್ತೀರ, ಅದು ನಿಮ್ಮ ಇಷ್ಟ ದೇವರಿಗೆ, ಡಿವೈನ್ ಏಂಜಲ್ಸ್ಗೆ ಗೊತ್ತುಂಟು. ಸೊ ಹಾಗಾಗಿ ಕೂಲಾಗಿರಿ. ಆದಷ್ಟು ಈ ಸಿಚುವೇಶನನ್ನು ಧೈರ್ಯದಿಂದ ಎದುರಿಸಿ, ಖುಷಿಯಿಂದ, ಓಕೆ ನನ್ನ ಪ್ರೀತಿ ಸ್ಟ್ರಾಂಗ್ ಆಗಿಂಟು, ನಾನು ಖುಷಿಯಾಗಿದ್ದರೆ ನನ್ನ ಪ್ರೀತಿ ನನ್ನ ಕಡೆ ಆಕರ್ಷಣೆ ಆಗುತ್ತೆ ಅನ್ನೋ ಒಂದು ಮನಸ್ಸಿನ ಮನೋಭಾವನೆ ಇರಲಿ. ಆದಷ್ಟು ತಾಳ್ಮೆಯಿಂದ ನಿಮ್ಮನ್ನು ನೀವು ಪ್ರೀತಿಸಿ, ನಿಮ್ಮನ್ನು ನೀವು ಹೀಲ್ ಮಾಡೋದ್ರ ಕಡೆ ಗಮನ ಕೊಡಿ. ಲೈಫಲ್ಲಿ ಏನೇನೋ ಯಾರ್ಯಾರೋ ಏನೇನೋ ಹೇಳ್ತಾರೆ, ಹಂಗಂತೆ ಹಿಂಗಂತೆ, ಹಾಗಂತೆ ಹೀಗಂತೆ. ಸೊ ಅದನ್ನೆಲ್ಲ ಬಿಟ್ಬಿಡಿ. ಯಾರು ಕೂಡ ನಿಮ್ಮ ಲೈಫನ್ನು ಲೀಡ್ ಮಾಡಲಿಕ್ಕೆ ಬರಲ್ಲ. ನೀವು ಚೆನ್ನಾಗಿ ಕಾಣಿಸ್ಬೇಕು, ನೀವು ಖುಷಿಯಾಗಿರಬೇಕು, ಸೆಲ್ಫ್ ಲವ್ ಮಾಡಿ, ಸೆಲ್ಫ್ ಕೇರ್ ಮಾಡಿ. ನಿಮ್ಮ ಪ್ರೀತಿ ಆಟೋಮೆಟಿಕ್ಕಾಗಿ ನಿಮ್ಮ ಕಡೆ ಆಕರ್ಷಣೆಯಾಗಿ ಬರುತ್ತೆ. ಹಾಗೆಯೇ ಯಾವುದಕ್ಕೂ ಅತಿಯಾಗಿ ಕಣ್ಣೀರು ಹಾಕುವುದು, ಆಲೋಚನೆ ಮಾಡುವುದನ್ನು ಇವತ್ತಿನಿಂದಲೇ, ಈ ಕ್ಷಣದಿಂದಲೇ ಬಿಟ್ಟು ಬಿಡಿ.
ಸೊ ನಾನಿಲ್ಲಿ ಯಾವ ಸಿಚುವೇಶನ್ ಅಂತಂತ ಹೇಳ್ತೀನಿ, ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಸೊ ಇದನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಏನಕ್ಕಂದರೆ ಸೊ ಕೆಲವರಿಗೆ ಇಲ್ಲಿ ಫಾಲೋ ಮಾಡೋದು ಕೂಡ ಕಷ್ಟ ಆಗುತ್ತೆ. ನಾನೇನು ತುಂಬ ಹಾಗೆ ಮಾಡಿ ಹೀಗೆ ಮಾಡಿ ಹಾಗೆ ಹೀಗೆ ಅಂತ ಹೇಳಲ್ಲ. ಈಸಿಯಾಗಿರುವಂಥದ್ದು ನಿಮ್ಮನ್ನು ನೀವು ಪ್ರೀತಿಸಿ, ಆವಾಗ ಆಟೋಮೆಟಿಕ್ಕಾಗಿ ಇಲ್ಲಿ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಅವ್ರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಯಾವುದೇ ಒಂದು ನೋವು, ದುಃಖ, ಕೋಪ, ತಾಪ, ಸಿಟ್ಟು ಕಡಿಮೆ ಮಾಡಿಕೊಳ್ಳಿ. ಆದಷ್ಟು ಸಮಾಧಾನದಿಂದ ಇರಿ. ಹಾಗೆಯೇ ಈ ಒಂದು ಮಂತ್ರವನ್ನು ಕೆಂಪು ಬಣ್ಣದ ಡ್ರೆಸ್ ಹಾಕಿ ಅಥವಾ ಕೆಂಪು ಕಚ್ಚಿಪ್ಪನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಪದೇ ಪದೇ ಹೇಳ್ತಾ ಇರಿ. ಕ್ಲೀನ್ 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 ವ್ಯಕ್ತಿಯನ್ನು ಆಕರ್ಷಣೆ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಇರುವಂತಹ ಅಬ್ಸ್ಟ್ಯಾಕಲ್ಸ್, ಅಡೆತಡೆಗಳು, ನೆಗೆಟಿವ್ ಎನರ್ಜಿ, ಥರ್ಡ್ ಪಾರ್ಟಿ ಎಲ್ಲನೂ ರಿಮೂವ್ ಆಗಬೇಕಾಗುತ್ತೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದವರ ಲೈಫಲ್ಲಿ. ಸೊ ಹಾಗಾಗಿ ಕೆಂಪು ಡ್ರೆಸ್ಸನ್ನು ಹಾಕ್ಕೊಂಡು ಸೊ ಇದು ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಇದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೂ ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಹುಡುಗಾಟ ಹುಡುಗಿ ಯಾರಿದ್ದಾರೆ ಅವರನ್ನು ನೆನಪು ಮಾಡ್ಕೊಳ್ಳಿ. ಕ್ಲೀಮ್ 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 ಅಂತ ಪ್ರಾರ್ಥನೆ ಮಾಡ್ತಾ ಇರಿ. ಸಮಯ ಸಂದರ್ಭ ಯಾವಾಗ ಸಿಗುತ್ತೆ ಆವಾಗ. ಸಂದರ್ಭಗಳು ಕರೆಕ್ಟಾಗಿಂಟು, ಸಮಯ ಅದು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾವುದೇ ಒಂದು ಸಮಯದಲ್ಲಿ ಮಾಡ್ಬೋದು. ಹಾಗೆಯೇ ಈ ಒಂದು ರೋಸ್ ಕ್ರಾಸ್ ಅನ್ನೋ ಒಂದು ಬ್ರಾಸ್ಲೈಟ್ ಸಿಗುತ್ತೆ ಕ್ರಿಸ್ಟಲ್. ಇದನ್ನು ಯಾರು ಬೇಕಿದ್ರೂ ಧರಿಸ್ಬೋದು. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು. ನಮ್ಮ ಎಡಗೈಗೆ ಧರಿಸ್ಬೇಕಾಗುತ್ತೆ. ಇದನ್ನು ಒಂದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮ ಹುಡುಗಾಟ ಹುಡುಗಿ ನಿಮ್ಮ ಕಡೆ ಬರಬೇಕು, ಆಕರ್ಷಣೆ ಆಗಬೇಕು, ಮದುವೆ ಆಗಬೇಕು, ಅವರ ಜೊತೆ ಸಂಬಂಧ ಸರಿ ಹೋಗಬೇಕು, ಕಾಲ್ ಬರಬೇಕು, ಮೆಸೇಜಸ್ ಬರಬೇಕು, ನಮ್ಮ ಹುಡುಗ ನಮ್ಮ ಹುಡುಗಿ ನನ್ನನ್ನು ಅತಿಯಾಗಿ ಪ್ರೀತಿ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವು ಇದನ್ನು ಧರಿಸ್ಬೋದು. ಇದು ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟನ್ನೇ ಲಿಂಕ್ ಹಾಕಿರ್ತೀನಿ. ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ವೆರಿ ಸೂನ್ 2026 ಅಪ್ಡೇಟ್ ವಿಡಿಯೋ ಸಪ್ರೇಟಾಗಿ ಎಲ್ಲರಿಗೂ ಬರುತ್ತೆ. ಅಲ್ಲಿ ಯಾರೆಲ್ಲ ಜಾಯಿನ್ ಆಗಿದ್ದೀರಾ, ಸೊ ವೆರಿ ಸೂನ್ ವಿದಿನ್ 1 ವೀಕಲ್ಲಿ ಅಪ್ಲೋಡ್ ಮಾಡ್ತೇನೆ. ಅಲ್ಲಿ ಹೇಳ್ತೇನೆ ಯಾವ ಥರ ಅಂತ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಾದರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಹಣಕಾಸಿಗೆ ಸಂಬಂಧಿಸಿದ್ದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಪ್ರೀತಿಯ ವಿಷಯ, ಮನೆ ಕಟ್ಟಬೇಕು ಅಥವಾ ಕೋರ್ಟಿನಲ್ಲಿರುವಂತಹ ಕೇಸ್, ಮಾನಸಿಕವಾಗಿ ಯಾರಾದರೂ ನಿಮಗೆ ಹಿಂಸೆ ಕೊಡ್ತಾ ಇರ್ಬೋದು, ಕೆಲವೊಂದು ಗುಪ್ತ ಸಮಸ್ಯೆಗಳು, ಗುಪ್ತ ಆಸೆಗಳು ಇರ್ಬೋದು. ಸೊ ಎಲ್ಲನೂ ನೀವು ನನ್ನ ಜೊತೆ ಶೇರ್ ಮಾಡಬಹುದು. ನೀವೇನು ಶೇರ್ ಮಾಡ್ತೀರಾ ಅದು ಐದಾಗಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಡಿಲೀಟ್ ಮಾಡ್ತೇನೆ. ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ಹಾಗೆಯೇ ಯಾರಿಗಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೈಪ್ ಮಾಡಿ. ಸೊ ಹೈಪ್ ಮಾಡೋದ್ರಿಂದ ಈ ವಿಡಿಯೋ ಜಾಸ್ತಿ ಜನಗೆ ರೀಚ್ ಆಗುತ್ತೆ. ಈ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದೊಂದು ಸಬ್ಸ್ಕ್ರೈಬ್ ಮಾಡಿ. ಖುಷಿಯಾಗಿರಿ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ.